ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ನಾನು ಡೆಲಿವರಿ ಆದಮೇಲೆ ಎಷ್ಟು ದಿನ ಮುಟ್ಟಾಗುತ್ತೆ ಅಥವಾ ಎಷ್ಟು ದಿನ ನಾವು ಪೀರಿಯಡ್ ಆಗುತ್ತೆ, ಬ್ಲೀಡಿಂಗ್ ಹೋಗುತ್ತೆ, ಹಾಗೆಯೇ ಡೆಲಿವರಿ ಆಗಿ ಮತ್ತು ನೆಕ್ಸ್ಟ್ ಮಂತ್ಲಿ ಸೈಕಲ್ ಹೇಗಿರುತ್ತೆ ಪೀರಿಯಡ್ಸ್ದು, ಮತ್ತು ಮಂತ್ಲಿ ಆಗ್ತೀವಾ ಅಥವಾ ಹೇಗೆ ಟೈಮ್ ತಗೊಳುತ್ತಾ, ಎಲ್ಲವನ್ನು ನಾನು ಇವತ್ತು ನಿಮಗೆ ಡೀಟೇಲಾಗಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ, ಆಗಿದ್ರೆ ಡೆಲಿವರಿ ಆದಮೇಲೆ ನಿಮಗೆ ಡೆಲಿವರಿ ಆಗಿ ಒಂದು ಅರ್ಧ ಗಂಟೆಗೆ ನಮಗೆ ಬ್ಲೀಡಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಒಂದು ಅರ್ಧ ಗಂಟೆಯಿಂದ ಶುರುವಾದರೆ ನಮಗೆ ಸ್ಟಾರ್ಟಿಂಗ್ ಒಂದು ವಾರ, ಡೆಲಿವರಿ ಆಗಿ ಒಂದು ವಾರ, ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಿರಲಿ, ಒಂದು ವಾರ ಹೆವಿ ಬ್ಲೀಡಿಂಗ್ ಇರುತ್ತೆ. ತುಂಬ ಅಂದರೆ ತುಂಬಾ ಇರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ ಡೆಲಿವರಿ ಆದಮೇಲೆ ಹೇಗೆಲ್ಲ ಇರುತ್ತೆ ಅಂತ. ಸೊ ಹಾಗಾಗಿ ತುಂಬ ಬ್ಲೀಡಿಂಗ್ ಇರುತ್ತೆ. ಯಾಕಪ್ಪ ಅಂತಂದರೆ ಹೊಟ್ಟೆ ಒಳಗಿರೋ ಗಲೀಜು ಏನೇನಿದೆ, ಬೇಡದೇ ಇರೋ ರಕ್ತ ಎಲ್ಲವೂ ಕೂಡ ನಮ್ಗೆ ಆಚೆ ಬರಬೇಕಲ್ಲ. ಸೊ ಹಾಗಾಗಿ ಒಂದು ವಾರ ಕಂಪ್ಲೀಟ್ ಹೆವಿ ಬ್ಲೀಡಿಂಗ್ ಇರುತ್ತೆ. ಒಂದು ವಾರದ ನಂತರ ನಮಗೆ ಮಾಮೂಲಿ ಪೀರಿಯಡ್ ಆಗ್ತೀವಲ್ಲ, ಸೊ ಆ ರೀತಿ ಬಟ್ಟೆ ನಮಗೆ ಡೈಲಿ ಹೋಗ್ತಾ ಇರುತ್ತೆ. ಒಂದು ವಾರ ಡೆಲಿವರಿ ಆಗಿ ಒಂದು ವಾರ ಜಾಸ್ತಿ ಹೋಗ್ತಾ ಇರುತ್ತೆ. ಒಂದು ವಾರದ ನಂತರ ಮಾಮೂಲಿ ಪೀರಿಯಡ್ ಆದಾಗ ಹೆಂಗೆ ಹೋಗುತ್ತೆ ಅದೇ ಪ್ರಕಾರ ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ನಮಗೆ ಪೀರಿಯಡ್ ಆಗ್ತಾ ಇರುತ್ತೆ. ಒಂದು ತಿಂಗಳವರೆಗೂ ನಮ್ಮ ಮೈಯಲ್ಲಿ ಬಾಡಿಲಿ ಏನು ವೇಸ್ಟ್ ಇರುತ್ತೋ ಎಲ್ಲವೂ ಕೂಡ ಹೋಗ್ತಾ ಇರುತ್ತೆ. ಒಂದು ತಿಂಗಳ, ಕೆಲವ್ರಿಗೆ ಒಂದು ತಿಂಗಳು, ಕೆಲವ್ರಿಗೆ 20 ದಿನ ಅಥವಾ ಒಂದು ತಿಂಗಳು ಮೇಲೂ ಆಗ್ಬೋದು. ಒಂದು ತಿಂಗಳು, ಒಂದು ವಾರ ಹಾಗೂ ಆಗ್ಬೋದು. ಕರೆಕ್ಟು ಒಂದು ತಿಂಗಳು ಅಂತಲೂ ಹೇಳೋಕ್ಕಾಗಲ್ಲ. ಒಟ್ಟು ಬ್ಲೀಡಿಂಗ್ ಅನ್ನೋದು ಆಗ್ತಾ ಇರುತ್ತೆ ಒಂದು ತಿಂಗಳವರೆಗೂ. ಅದಾದ ನಂತರ ನಮಗೆ ಯಾವಾಗ ಪೀರಿಯಡ್ ಆಗುತ್ತೆ ಮತ್ತು ಮಂತ್ಲಿ ಸೈಕಲ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಮಂತ್ಲಿ ಸೈಕಲ್ ಆಗಲ್ಲ. ಆವಾಗ ಹೆಚ್ಚು ಕಡಿಮೆ ನಮಗೆ ಡೆಲಿವರಿ ಆದಮೇಲೆ ಗರ್ಭಕೋಶ ಅನ್ನೋದು ನಮಗೆ ಮತ್ತೆ ಯಥಾ ಪ್ರಕಾರ ಮಾಮೂಲಿ ನಾರ್ಮಲ್ ಸ್ಟೇಜಿಗೆ ಬರೋಕ್ಕೆ ಆಲ್ಮೋಸ್ಟ್ 45 to 50 ಡೇಸ್ ತೊಗೊಳುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸ್ ಆಗಿರ್ಬೋದು, ಹಿಂದಿನವರಾಗಿರ್ಬೋದು. ನಾರ್ಮಲ್ ರುಟೀನು ಗರ್ಭಕೋಶ ಎಲ್ಲ ಒಳಗಡೆ ಏನು ಡಸ್ಟು ಗಲೀಜಿರುತ್ತೆ ಎಲ್ಲ ತೆಗೆದು ಆಚೆ ಹಾಕಿ 45 ದಿನದಿಂದ 50 ದಿನ ಟೈಮ್ ತೊಗೊಳುತ್ತೆ ಮಾಮೂಲಿ ಡೈಲಿ ಅದ್ರದ್ದು ಏನು ರೊಟೀನ್ ಇರುತ್ತೆ ಸೊ ಅದನ್ನು ಶುರು ಮಾಡೋಕ್ಕೆ. ಸೊ ಹಾಗಾಗಿ ನಮಗೆ ಒಂದು ತಿಂಗಳವರೆಗೂ ಬ್ಲೀಡಿಂಗ್ ಆಗಿ 1.5-2 ತಿಂಗಳವರೆಗೂ ನಮಗೆ ಏನು ಪೀರಿಯಡ್ ಅನ್ನೋದು ಆಗೋದಿಲ್ಲ ಡೆಲಿವರಿ ಆದಮೇಲೆ. ಅಲ್ಲಿಗೆ ಒಂದು ತಿಂಗಳು ಬ್ಲಡ್ ಹೋಗ್ತಾ ಇರುತ್ತೆ. ಡೆಲಿವರಿ ಆದಮೇಲೆ ಪೀರಿಯಡ್ಸ್ ಆಗ್ತಾ ಇರ್ತೀವಿ. ಒಂದು ತಿಂಗಳಾಗಿ ಮತ್ತೆ 1.5-2 ತಿಂಗಳು ಟೋಟಲ್ ನಮ್ಮ ಡೆಲಿವರಿ ಆಗಿ 3 ತಿಂಗಳವರೆಗೂ ನಮಗೆ ಪೀರಿಯಡ್ಸ್ ಅನ್ನೋದು ಆಗಲ್ಲ. ಆ ನಂತರ ಯಾಕಪ್ಪ ಅಂದರೆ ನಮ್ಮ ಮೈಯಲ್ಲಿ ಆಲ್ರೆಡಿ ಬ್ಲಡ್ ಎಲ್ಲ ಕಡಿಮೆ ಆಗಿರುತ್ತೆ, ನ್ಯೂಟ್ರಿಷನ್ಸ್ ಇರೋದಿಲ್ಲ. ನಮಗೆ ರುಟೀನ್ ಮಗು ಹಾಲು ಕುಡಿತಾ ಇರೋದ್ರಿಂದ ನಮ್ಮ ಪ್ರೋಟೀನ್ಸ್, ನಮ್ಮ ವಿಟಮಿನ್ಸ್ ಎಲ್ಲ ಮಗುಗೆ ಹೋಗ್ತಾ ಇರುತ್ತೆ. ನಮ್ಮ ಬಾಡಿಲಿ ಸ್ವಲ್ಪ ವೀಕ್ನೆಸ್ಸು ಎಲ್ಲವೂ ಕಾಣಿಸ್ತಾ ಇರುತ್ತೆ. ನಮ್ಮ ಬಾಡಿನೇ ನಮಗೆ ಇನ್ನೂ ನಾರ್ಮಲ್ ಆಗಬೇಕು ಅಂದರೆ ಟೈಮ್ ತೊಗೊಳುತ್ತೆ. ಡೆಲಿವರಿ ಆಗಿ 3 ತಿಂಗಳವರೆಗೆ ನಮಗೆ ಪೀರಿಯಡ್ ಅನ್ನೋದು ಆಗ್ತಾ ಇರೋದಿಲ್ಲ. ಆ ನಂತರ ನಮಗೆ 3 ತಿಂಗಳ ನಂತರ ನಮಗೆ ನಾರ್ಮಲ್ ಪೀರಿಯಡ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ನಮ್ಮ ಮಾಮೂಲಿ ಏನು ನಮ್ಮ ಪೀರಿಯಡ್ ಸೈಕಲ್ ಇರುತ್ತೆ ಸೊ ಆ ರೀತಿ ಆಗೋದಕ್ಕೆ ಶುರು ಆಗುತ್ತೆ. ಸೊ ಈ ವಿಡಿಯೋ ನಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನನಗೇನು ತಿಳಿದಿದೆ ನಾನು ಅದನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಥ್ಯಾಂಕ್ ಯು.